ಇನ್ನು ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಅವರ ವಿಚಾರವಾಗಿ ಒಂದಷ್ಟು ಗಾಳಿ ಸುದ್ದಿಗಳು ಹರಿದಾಡ್ತಾ ಇದೆ. ಏನಂದ್ರೆ ಕಾಂಗ್ರೆಸ್ ಸೇರ್ತೇನೆ ಅನ್ನುವಂಥದ್ದು. ಹಾಗಾಗಿ ಅವರು ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಸೇರ್ತೇನೆ ಅನ್ನುವಂಥದ್ದು ಶುದ್ಧ ಸುಳ್ಳು ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ವದಂತಿಗೆ ಪ್ರಮೋದ್ ಮಧ್ವರಾಜ್ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ ಪಕ್ಷವನ್ನ ನಾನು ತೊರೆಯುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅಧಿಕಾರಕ್ಕಾಗಿ ಬಿಜೆಪಿ ಸೇರಿಲ್ಲ, ಜನ ಸೇವೆಗಾಗಿ ನಾನು ಬಿಜೆಪಿ ಸೇರಿರುವಂಥದ್ದು. ಹುದ್ದೆಗಿಂತ ಜನರ ವಿಶ್ವಾಸವೇ ನನ್ನ ನಿಜವಾದ ಶಕ್ತಿ. ಜಾಲತಾಣದಲ್ಲಿ ಹರಿದಾಡ್ತಿರುವಂತಹ ಈ ವದಂತಿಗಳಿಗೆ ಯಾರು ಕಿವಿ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಸುಳ್ಳು ಸುದ್ದಿ ವದಂತಿ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್. ಮಾಡುವ ನಮಸ್ಕಾರಗಳು. ಇತ್ತೀಚೆಗೆ ಮಾಧ್ಯಮದಲ್ಲಿ ಮತ್ತು ವಿಶೇಷವಾಗಿ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಬಗ್ಗೆ ಕೆಲವೊಂದು ತಪ್ಪು ಅಭಿಪ್ರಾಯಗಳನ್ನು ಪ್ರಚಾರಪಡಿಸುವ ಅಥವಾ ಅಪಪ್ರಚಾರಪಡಿಸುವಂಥ ಒಂದು ಪ್ರಯತ್ನ ನಡೆಯುತ್ತಿದೆ. ನಾನು ಭಾರತೀಯ ಜನತಾ ಪಕ್ಷವನ್ನು ಸೇರಿರ್ತಕ್ಕಂಥದ್ದು ಕೇವಲ ದೇಶ ಮತ್ತು ಜನತೆಯ ಸೇವೆ ಮಾಡಲಿಕ್ಕೋಸ್ಕರ ವಿನಃ ಅಧಿಕಾರವನ್ನು ಪಡೆದು ಅದನ್ನು ದುರ್ಬಳಕೆ ಮಾಡಿ ಹಣ ಸಂಪಾದನೆ ಮಾಡಬೇಕೆಂತಕ್ಕಂಥ ದುರುದ್ದೇಶದಿಂದ ನಾನು ಜನಸೇವೆ ವೃತ್ತಿಯಲ್ಲಿ ಇರುವವನಲ್ಲ. ನನಗೆ ಅಧಿಕಾರ ದೊರಕಿದ್ರೆ ಅದರಿಂದ ಜನರ ಸೇವೆ ಮತ್ತು ರಾಷ್ಟ್ರ ಸೇವೆ ಮಾಡುವಂಥ ಪರಮೋಚ್ಚ ಉದ್ದೇಶವಿದೆ ಬಿಟ್ಟರೆ ನನ್ನ ಸ್ವಂತದ ಬಗ್ಗೆ, ಸ್ವಾರ್ಥದ ಬಗ್ಗೆ ಯೋಚನೆ ಮಾಡತಕ್ಕಂಥ ಯಾವುದೇ ಗುಣಲಕ್ಷಣಗಳು ನನ್ನಲ್ಲಿ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸುತ್ತಿದ್ದೇನೆ.